ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಸಮ್ಮರ್ ಸ್ಕಿನ್ ಕೇರ್ ಟಿಪ್ಸ್ ಅಂತ ಹೇಳ್ಬೋದು. ಬೇಸಿಗೆ ಕಾಲದಲ್ಲಿ ನಮ್ಮ ಚರ್ಮನ ನಾವು ಹೆಂಗೆ ಸುರಕ್ಷಣೆವಾಗಿ ಇಟ್ಕೋಬೇಕು, ದೇಹವನ್ನು ಹೆಂಗೆ ತಂಪಾಗಿ ಇಟ್ಕೋಬೇಕು ಅಂತ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಟಿಪ್ ಬಂದು ಎಕ್ಸ್ಟರ್ನಲ್ಗಿಂತ ನಾವು ಇಂಟರ್ನಲ್ ಬಗ್ಗೆ ಜಾಸ್ತಿ ಕೇರ್ ಮಾಡಬೇಕಾಗತ್ತೆ. ಹಂಗಾಗಿ ಪ್ಲೀಸ್ ಡ್ರಿಂಕ್ ಲಾಟ್ ಆಫ್ ವಾಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನೀರನ್ನು ಜಾಸ್ತಿ ಕುಡಿಯೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ದಿನಕ್ಕೆ 2 ಲೀಟರ್ ನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ 1.5 ಲೀಟರ್ ಆದರೂ ಕುಡಿಯೋಕ್ಕೆ ಪ್ರಯತ್ನ ಮಾಡಿ. ದಿಸ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ದ ಆಲ್ ಸ್ಕಿನ್ ಕೇರ್ ಇಶ್ಯೂಸ್ ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾವು ನೀರು ಜೊತೆಗೆ 1-2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಅಂತ ಸಿಗುತ್ತೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹ ತಂಪಾಗಿರೋದಕ್ಕೆ ಆ ಪದಾರ್ಥ ಕೂಡ ನಮಗೆ ತುಂಬ ಪ್ರಯೋಜನಕಾರಿ ಅಂತ ನಾನು ತಿಳ್ಕೊಂಡೆ. ಹಂಗಾಗಿ 1-2 ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನ ನೀರಲ್ಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ದೇಹನೂ ತಂಪಾಗಿರುತ್ತೆ, ಹಾಗೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಆಟೋಮೆಟಿಕ್ಲಿ ನಮ್ಮ ದೇಹ ತಂಪಾಗಿದ್ದಾಗ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಆದಷ್ಟು ನೀರನ್ನು ಕುಡೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀರು ಜೊತೆಗೆ ಈ ಬೇಸಿಗೆ ಕಾಲದಲ್ಲಿ ಸಿಗೋ ಅಂತಹ ಒಂದು ನೀರಿನ ಪದಾರ್ಥಗಳಿರೋ ಅಂಥ ಹಣ್ಣುಗಳು, ವಾಟರ್ ಮಿಲನ್, ಮಸ್ಕ್ ಮಿಲನ್ ಗೊತ್ತಿರೋ ಅಂಥದ್ದೇ ಎಲ್ಲರಿಗೂ, ಅದು ನೀರಿನ ಅಂಶ ಇರೋ ಅಂಥ ಹಣ್ಣು ಅಂತ. ಸೊ ಹಂಗಾಗಿ ಅಟ್ಲೀಸ್ಟ್ ಒಂದು ಹಣ್ಣನ್ನು ಒಂದು ದಿನಕ್ಕೆ ಸೇವಿಸೋದ್ರಿಂದ ನಮ್ಮ ದೇಹ ತಂಪಾಗಿರೋಕ್ಕೆ ಒಳ್ಳೆ ಹೆಲ್ಪ್ ಮಾಡುತ್ತೆ. ವಾಟರ್ ಮಿಲನ್ ಜೊತೆಗೆ ಎಳ್ನೀರು, ಇವಾಗ ಆದಷ್ಟು ಎಳ್ನೀರನ್ನು ಕುಡೀರಿ. ಎಳ್ನೀರು ಅಷ್ಟೇ ತುಂಬಾ ಉಪಯೋಗ. ನಮ್ಮ ದೇಹ ತಂಪು ಮಾಡೋಕ್ಕೆ ಎಳ್ನೀರು ಅನ್ನೋದು ತುಂಬ ಮೇಜರಾಗಿ ವರ್ಕ್ ಮಾಡುತ್ತೆ. ಸೊ ಹಂಗಾಗಿ ಎಳ್ನೀರು, ವಾಟರ್ ಮಿಲನ್, ಮಸ್ಕ್ ಮಿಲನ್, ಅದು ಕಿತ್ತಳೆ ಹಣ್ಣು, ಇದೆಲ್ಲ ಅದನ್ನು ಒಂದು ದಿನಕ್ಕೆ ಒಂದ್ಸರಿ, ಒಂದಿನ ಎಳ್ನೀರು, ಒಂದಿನ ವಾಟರ್ ಮಿಲನ್, ಒಂದಿನ ಮಸ್ಕ್ ಮಿಲನ್, ಒಂದಿನ ಮೋಸಂಬಿ, ಎಲ್ಲದನ್ನು ಸೇವಿಸೋದ್ರಿಂದ ನಮ್ಮ ದೇಹ, ನಮ್ಮ ಚರ್ಮ ಎಲ್ಲನೂ ಆರಾಮಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಹಣ್ಣು ಜೊತೆಗೆ ಈಗ ರಾಗಿ ಅಂಬ್ಲಿ, ರಾಗಿ ಗಂಜಿ ಅಂತ ಕೂಡ ಬರುತ್ತೆ. ಅದು ಈ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಮಜ್ಜಿಗೆ ಕೂಡ ಮಾಡ್ಕೊಂಡು ಕುಡಿತಾರೆ. ಸೊ ಮಜ್ಜಿಗೆನೂ ಕೂಡ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹ ತಂಪಾಗಿರುತ್ತೆ. ಇದು ಫಸ್ಟ್ ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಲಿ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಹಂಗಾಗಿ ನನ್ನ ಫಸ್ಟ್ ಟಿಪ್ ಬಂದು ಪ್ಲೀಸ್ ಡ್ರಿಂಕ್ ಲಾಟ್ ಆಫ್ ವಾಟರ್, ನೀರನ್ನು ಜಾಸ್ತಿ ಕುಡಿಯೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಸೆಕೆಂಡ್ ಟಿಪ್ ಬಂದು ನಮ್ಮ ಫೇಸ್ ವಾಶ್ ನಾವು ಬೇಸಿಗೆ ಕಾಲದಲ್ಲಿ ಯಾವ ಥರ ಫೇಸ್ ವಾಶ್ ಯೂಸ್ ಮಾಡ್ತೀವಿ, ಅಥವಾ ನಾವು ಯಾವ ಸೋಪ್ ಬಳಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಜಾಸ್ತಿ ಫೇಸ್ ವಾಶ್ ಮತ್ತು ಸೋಪನ್ನ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ನನಗಷ್ಟು ವರ್ಕೌಟ್ ಆಗಿಲ್ಲ. ಕೆಲವೊಂದು ಫೇಸ್ ವಾಶ್ ಖಂಡಿತ ಇದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂತ ಮಾಡ್ತೀನಿ ಆ ವ್ಲಾಗಲ್ಲಿ. ನನಗೊಂದು 2-3 ಫೇಸ್ ವಾಶಸ್ಸು ತುಂಬ ಇಷ್ಟ ಆಗಿದೆ, ಅದ್ರ ಬಗ್ಗೆ ನಿಮಗೆ ಸಜೆಷನ್ ಮಾಡ್ತೀನಿ. ಈಗ ಬೆಸ್ಟ್ ಆಗ್ಲಿಂದನೂ ಅಜ್ಜಿ ಕಾಲದಿಂದನೂ ಮಾಡೋ ಅಂಥದ್ದು ಬೆಸ್ಟ್ ಫೇಸ್ ವಾಶ್ ಒಂದು ಪೌಡರ್ನ ನಾನು ಹೇಳ್ತೀನಿ. ಈ ಪೌಡರ್ನ ನಾವು ವಾರಕ್ಕೆ 1-2 ಸರಿ ಯೂಸ್ ಮಾಡಿದ್ರೂ ಸಾಕು. ಮೊದಲಿಲ್ಲಿ ನಾನು ಫೇಸ್ ಸ್ಕ್ರಬ್ಗೋಸ್ಕರ ಏನೇನು ಬಳಸ್ತೀನಿ, ಯಾವ ಥರ ಸ್ಕ್ರಬ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಪ್ಯಾಕ್ ಬಗ್ಗೆ ಏನೇನೆಲ್ಲ ಬಳಸ್ಕೊಂಡು ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ಕ್ರಬ್ಬು, ಫೇಸ್ ಪ್ಯಾಕ್ ಅಂತ ಹೇಳಿದ್ದೆ ಅಲ್ವಾ, ವಾರಕ್ಕೆ ಅಟ್ಲೀಸ್ಟ್ 2 ಟೈಮ್ಸ್ ಸ್ಕ್ರಬ್, 2 ಟೈಮ್ಸ್ ಫೇಸ್ ಪ್ಯಾಕ್ ಮಾಡೋದ್ರಿಂದ ನಮ್ಮಲ್ಲಿರೋಂಥ ಡೆಡ್ ಸ್ಕಿನ್ಸ್, ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ಸ್ ಎಲ್ಲನೂ ಕಮ್ಮಿ ಮಾಡುತ್ತೆ. ಟಿಪ್ ನಂಬರ್ 1, ನಮ್ಮ ಫೇಸಲ್ಲಿರುವಂತಹ ಡೆಡ್ ಸ್ಕಿನ್ನ ರಿಮೂವ್ ಮಾಡುವಂಥ ಸ್ಕ್ರಬ್ ಯಾವ್ದ್ಯಾವುದು ಅನ್ನೋದ್ರ ಬಗ್ಗೆ ಸ್ಕ್ರಬ್ ಮಾಡ್ಕೊತೀನಿ. ಸ್ಕ್ರಬ್ಗೆ ಏನೇನು ಬಳಸ್ತೀನಿ ಅಂತ ಅಂದರೆ, ಸ್ವಲ್ಪ ಟೊಮೆಟೊ ಸ್ಲೈಸನ್ನ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಶುಗರೋ ಅಥವಾ ಹನಿನೋ, ಅಂತಂದರೆ ಹನಿ ಏನೇ ಆಗಲಿ ಸ್ವಲ್ಪ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊತೀನಿ ಕ್ಲೀನಾಗಿ ಟೊಮೆಟೊಯಿಂದ. ಇದರಿಂದ ಟ್ಯಾನ್ ರಿಮೂವ್ ಮಾಡುತ್ತೆ, ಡೆಡ್ ಸ್ಕಿನ್ಸ್ ಎಲ್ಲ ಕೂಡ ರಿಮೂವ್ ಮಾಡುತ್ತೆ. ಹಂಗಾಗಿ ಅಟ್ಲೀಸ್ಟ್ ವಾರಕ್ಕೆ 1-2 ಟೈಮ್ಸ್ ಆದರೂ ನಾನು ಸ್ಕ್ರಬ್ನ ಮಾಡಿ ಪ್ಯಾಕನ್ನು ಹಾಕ್ಕೊತೀನಿ. ತುಂಬ ಸೆನ್ಸಿಟಿವ್ ಅನಿಸಿದಾಗ ನಾನು ವಾರಕ್ಕೆ 1 ಸರಿ ಮಾಡ್ತೀನಿ, ಅಟ್ಲೀಸ್ಟ್ ವಾರಕ್ಕೆ 1 ಸರಿ ಅಂತೂ ಮಾಡ್ತೀನಿ. ಸ್ಕ್ರಬ್ ಮಾಡ್ಕೊತೀನಿ ಫಸ್ಟು. ಲೈಕ್ ಅರ್ಶಿಣ ಪುಡಿ ಏನಾದರೂ ತೊಗೊಳ್ಳಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಆ ಸ್ಕ್ರಬ್ಬನ್ನು ತೊಗೊಂಡು ಸ್ಕ್ರಬ್ ಮಾಡ್ಕೊಬೋದು. ಹನಿಯಲ್ಲಿ ಮಾಡ್ಕೊತಾ ಇದ್ದೀನಿ ನಾನು. ಇಟ್ ಈಸ್ ಟು ಗುಡ್.
ಎಸ್, ನಾನು ಸ್ವಲ್ಪ ಹನಿನ ಹಾಗೂ ಸ್ವಲ್ಪ ಅಕ್ಕಿ ಹಸಿನ ಬೆಳೆಸ್ಕೊಂಡು ನನ್ನ ಸ್ಕ್ರಬ್ಬನ್ನು ಮಾಡ್ಕೊಳ್ತಿದ್ದೀನಿ. ನಿಮಗೆ ಆಪ್ಷನಲ್ ನೀವು ಶುಗರಿಂದ ಆದರೂ ಮಾಡ್ಕೋಬೋದು. ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಕಾಫಿ ಪೌಡರ್ ಕೂಡ ತೊಗೊಂಡು ಕೂಡ ಸ್ಕ್ರಬ್ ಮಾಡ್ಬೋದು. ಡೆಡ್ ಸ್ಕಿನ್ಸ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ಒಂದು 5-10 ಮಿನಿಟ್ಸ್ ಬಿಟ್ಟು ಮತ್ತೆ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಟಿಪ್ ಫೇಸ್ ಪ್ಯಾಕ್ ಅಥವಾ ಫೇಸ್ ವಾಶ್ ಕೂಡ ಬಳಸ್ಬೋದು. ಅದ್ರ ಬಗ್ಗೆ ಈಗ ಮಾತಾಡೋಣ. ಇರಬೇಕು ಅಂತಂದರೆ ಒಂದು ಆಗಿನ ಕಾಲದಿಂದನೂ ಪುರಾತ ಕಾಲದಿಂದನೂ ನಮ್ಮ ಅಜ್ಜಿರು ನಮ್ಮ ಅಮ್ಮಂದರು ಎಲ್ಲ ಹೇಳ್ಕೊಟ್ಟಿರೋ ಅಂಥದ್ದು ಸ್ಕ್ರಬ್ ಕಡಲೆ ಹಸಿಟ್ಟು, ಹೆಸರಿಟ್ಟು, ಸ್ವಲ್ಪ ಅರ್ಶಿಣ ಪುಡಿ, ಮೊಸರು, ಅದರಿಂದ ಮಾಡೋವಂಥ ಮನೆಯಲ್ಲೇ ಹೋಮ್ ಮೇಡ್ ಟ್ಯಾನ್ ರಿಮೂವಲ್ ಸ್ಕ್ರಬ್ಬನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಫೇಸ್ ವಾಶ್ ರೀತಿ ಬಳಸ್ಬೋದು, ಸ್ಕ್ರಬ್ ರೀತಿ ಬಳಸ್ಬೋದು, ಫೇಸ್ ಪ್ಯಾಕ್ ರೀತಿ ಕೂಡ ಬಳಸ್ಬೋದು. ನ್ಯಾಚುರಲ್ ಆಗೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಪೌಡರ್ಸ್ನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಇದು ಕಡಲೆಬೇಳೆ ಇರುತ್ತೆ, ಹೆಸ್ರು ಕಾಳು ಇರುತ್ತೆ, ಹೆಸ್ರು ಕಾಳು, ಅಕ್ಕಿ ಎಲ್ಲ ಅದನ್ನು ಬಳಸ್ಕೊಂಡು ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊತೀನಿ. ಆ್ಯಂಡ್ ನನ್ನ ದಿ ಬೆಸ್ಟ್ ಫೇವ್ರೆಟ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಸ್ವಲ್ಪ ಇಲ್ಲಿ ಹೆಸರು ಕಾಳು ಹಾಗೊಂದು ಸ್ವಲ್ಪ ಅಕ್ಕಿನ ತಗೊತಿದ್ದೀನಿ. ಅದ್ರ ಜೊತೆಗೆ ಕಡಲೆಬೇಳೆ ಒಂದು ಸ್ವಲ್ಪ ತಗೊತಿದ್ದೀನಿ. ಇದೆಲ್ಲ ಪೌಡರ್ಸ್ ಕೂಡ ಸಿಗುತ್ತೆ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಾನೇ ಮನೇಲಿ ರೆಡಿ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಅದನ್ನು ಸ್ವಲ್ಪ ತಗೊಂಡು ಒಂದು ಸ್ಮಾಲ್ ಜಾರ್ಗೆ ಹಾಕ್ಕೊಂಡು ಸಾಫ್ಟಾಗಿ ಈ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಗ್ಲಾಸ್ ಏರ್ ಕಂಟೈನರ್ ಬಾಕ್ಸ್ಗೆ ಸ್ಟೋರ್ ಮಾಡ್ಕೊತೀನಿ. ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನ ಹಾಳು ಕೂಡ ಆಗೋದಿಲ್ಲ. ಸೊ ಹಂಗಾಗಿ ಈ ಥರ ಒಂದು ಪುಟಾಣಿ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡು ಬಿಡ್ತೀನಿ. ಒಂದು ಈ ಥರ ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊತೀನಿ. ನಾನು ಯಾವಾಗಲಾದರೂ ನನ್ನ ಫೇಸ್ ಒಂಥರ ಡೆಡ್ ಸ್ಕಿನ್ ಅನಿಸ್ತಿದೆ, ನನಗೆ ಕಂಫರ್ಟಬಲ್ ಇಲ್ಲ ಅನಿಸಿದಾಗ ಒಂಚೂರು ಫೇಸ್ ವಾಶ್ ರೀತಿ ಕೂಡ ಬಳಸ್ಬಿಡ್ತೀನಿ ನಾನು ಆ ಸ್ಕ್ರಬ್ಬನ್ನ. ನನಗಂತೂ ತುಂಬ ಯೂಸ್ ಆಗಿದೆ ಆ ಸ್ಕ್ರಬ್. ಹಂಗಾಗಿ ನಿಮಗೆ ಅದನ್ನು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಥರ ಒಂದು ಪೌಡರ್ನ ರೆಡಿ ಮಾಡಿಕೊಂಡು ಒಂದು ಬೌಲ್ಗೆ ಒಂದು 2 ಸ್ಪೂನಷ್ಟು ಪೌಡರ್ನ ಹಾಕ್ಕೊತಿದ್ದೀನಿ. ಅದರ ಜೊತೆ ಅರಿಶಿನ ಕೂಡ ಹಾಕ್ಕೊತಿದ್ದೀನಿ. ಅರಿಶಿನ ಅಂತೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಚರ್ಮ, ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅರಿಶಿನ. ಅದ್ರ ಜೊತೆಗೆ ಒಂದು ಸ್ವಲ್ಪ ಲೆಮನನ್ನು ಹಾಕ್ಕೊತಿದ್ದೀನಿ. ಲೆಮನ್ ನಮ್ಮ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಲೈಟನಿಂಗ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಾಗಿ ಲೆಮನನ್ನು ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಡನ್ನು ಹಾಕ್ಕೊತಿದ್ದೀನಿ. ಕರ್ಡ್ ಕೂಡ ಅಷ್ಟೇ ತುಂಬ ಬೆನಿಫಿಟ್ಸ್ ಇದೆ ಕರ್ಡಿಂದ ಕೂಡ. ಕರ್ಡಲ್ಲಿ ವಿಟಮಿನ್ ಡಿ ಇರೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಫೇಸಲ್ಲಿ ಎಕ್ಸೆಸ್ ಆಫ್ ಆಯಿಲ್ ಇದ್ದರೆ ಅದನ್ನಿಂದ ಪ್ರೊಟೆಕ್ಷನ್ ಮಾಡುತ್ತೆ. ಆ್ಯಂಡ್ ಆ್ಯಕ್ನಿ, ಬ್ರೇಕ್ಔಟ್ಸ್, ಡೆಡ್ ಸ್ಕಿನ್ ಸೆಲ್ಸ್ ಇದೆಲ್ಲ ಅದಕ್ಕೂ ಕರ್ಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಂಗಾಗಿ ದಟ್ಸ್ ವೈ ಮೋಸ್ಟ್ ಆಫ್ ದ ಟೈಮ್ ನಾನು ಕರ್ಡನ್ನ ಯೂಸ್ ಮಾಡ್ತೀನಿ ಫೇಸ್ ಪ್ಯಾಕ್ಗೆ. ನಾನೀಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಪ್ಯಾಕನ್ನು ಈಗ ನಾನು ಫೇಸ್ಗೆ ಬಳಸ್ತೀನಿ. ನಾನು ಫಸ್ಟು ಟೊಮೆಟೊ ಸ್ಲೈಸಿಂದ ಸ್ಕ್ರಬ್ ಮಾಡಿದ್ದೆ. ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಈಗ ಪ್ಯಾಕನ್ನು ಹಾಕ್ಕೊತಿದ್ದೀನಿ. ನನಗೆ ಹ್ಯಾಂಡ್ಸಿಂದನೇ ಕಂಫರ್ಟಬಲ್, ಹಂಗಾಗಿ ಹ್ಯಾಂಡ್ಸಿಂದನೇ ಕ್ಲೀನಾಗಿ ಅಪ್ಲೈ ಮಾಡ್ಕೊತಿದ್ದೀನಿ. ಆ್ಯಂಡ್ ಫೇಸಿಂದ ನೆಕ್ಕಿಗೂ ಕೂಡ ಕ್ಲೀನಾಗಿ ಅಪ್ಲೈ ಮಾಡ್ತಿದ್ದೀನಿ. ಫೇಸ್ಗೆ ಮಾಡಿ ನೆಕ್ಗೆ ಮಾಡದೇ ಇದ್ದರೆ ತುಂಬಾ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ನಾವು ಆಗಲೇ ಫೇಸ್ ಸ್ಕ್ರಬ್ ಕೂಡ ಮಾಡಿರೋದ್ರಿಂದ ಮತ್ತೆ ಇದನ್ನು ನಾವು ರಬ್ ಮಾಡಬಾರ್ದು, ಪ್ಯಾಕಾಗಿ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಫೇಸ್ ಎಲ್ಲ ಅಪ್ಲೈ ಮಾಡಿಕೊಂಡು ಎಲ್ಲೂ ಗ್ಯಾಪ್ ಬಿಡದೆ ಒಂದು 10-15 ಮಿನಿಟ್ಸ್ ಬಿಟ್ಟು ಮತ್ತೆ ಕ್ಲೀನಾಗಿ ಫೇಸ್ ವಾಶ್ ಮಾಡಬೇಕು. ಯೂಸ್ ಆಗುತ್ತೆ. ಫೇಸ್ ವಾಶ್ ರೀತಿ ಬಳಸ್ಬೋದು, ಸ್ಕ್ರಬ್ ರೀತಿ ಬಳಸ್ಬೋದು, ಫೇಸ್ ಪ್ಯಾಕ್ ರೀತಿ ಕೂಡ ಬಳಸ್ಬೋದು. ಹಂಗಾಗಿ ನಾನು ಈ ಏನಿದೆ ಬೇಸನ್ ಪೌಡರ್ ಹಾಗೂ ಹೆಸರಿಟ್ಟು, ಅರ್ಶಿಣ ಪುಡಿ, ಮೊಸರನ್ನ ಅಟ್ಲೀಸ್ಟ್ ವಾರಕ್ಕೆ 1 ಸರಿ ಆದರೂ ಹಚ್ಕೊತೀನಿ. ಬಿಕಾಸ್ ತಂಪು ನೀಡುತ್ತೆ ಮತ್ತು ನಮ್ಮ ಸ್ಕಿನ್ನಲ್ಲಿರೋಂಥ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ಅದನ್ನು ರೆಡ್ಯೂಸ್ ಮಾಡುತ್ತೆ ಮತ್ತು ಟ್ಯಾನ್ ಆಗಿರೋದನ್ನು ಕಮ್ಮಿ ಮಾಡುತ್ತೆ. ಹಂಗಾಗಿ ಅಟ್ಲೀಸ್ಟ್ ವಾರಕ್ಕೆ 1 ಸರಿ ಆದರೂ ಯೂಸ್ ಮಾಡ್ತೀನಿ. ನಮ್ಮೊಂಥರ ಸ್ಕಿನ್ ಗ್ಲೋ ಅಂತ ಅನಿಸುತ್ತೆ. ಟ್ರೈ ಮಾಡಿ, ಖಂಡಿತ ಇದು ವರ್ಕೌಟ್ ಆಗುತ್ತೆ. ಅಟ್ಲೀಸ್ಟ್ ವಾರಕ್ಕೆ 1 ಸರಿ ಸ್ಕ್ರಬ್ ಪ್ಯಾಕ್ ಮಾಡಿದ್ರೆ ಸಾಕು. ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಎಲ್ಲ ಥರದ ಇಶ್ಯೂಸ್ ಇಂದ. ಕ್ಲೀನಾಗಿ ಎಲ್ಲ ಥರ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದು ಆಯಿಲ್. ನಮ್ಮ ಸ್ಕಿನ್ ಹೆಲ್ದಿ ಆಗಿರಬೇಕು, ಗ್ಲೋಯಿಂಗ್ ಆಗಿರಬೇಕು, ಅಥವಾ ಯಂಗ್ ಆಗಿರಬೇಕು, ರಿಂಕಲ್ಸ್ ಕಮ್ಮಿ ಆಗಿರಬೇಕು ಅಂತ ಅಂದರೆ ಮಸಾಜ್ ಆಯಿಲ್ ಸಿಗುತ್ತೆ. ಆಲ್ಮಂಡ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್. ಕೆಲವೊಬ್ಬರಿಗೆ ಕೊಕೊನಟ್ ಆಯಿಲ್ ಇಷ್ಟ ಇರಲ್ಲ,
ಅಲರ್ಜಿ ಆಗೋ ಸಿಚುವೇಶನ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಕೊಕೊನಟ್ ಆಯಿಲ್ ಬಳಸೋದಕ್ಕೆ ಇಷ್ಟ ಆಗಲ್ಲ, ಕೊಬ್ಬರಿ ಎಣ್ಣೆ ಫೇಸ್ಗೆ. ಅವರು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ಬೋದು, ಅಥವಾ ಕುಂಕುಮಾದ್ರಿ ತೈಲ ಅಂತ ಬರುತ್ತೆ, ಆಯುರ್ವೇದಿಕ್ಕಿಂದ ಸಿಗುತ್ತೆ. ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ಒಂದ್ಸರಿ ಚಿಕ್ಕದು ಒಂದು ಡಬ್ಬ ತರಿಸ್ಕೊಂಡಿದ್ದೆ, ಮತ್ತೆ ತರಿಸ್ಕೊಂಡ್ಲಿಲ್ಲ. ತರಿಸ್ಕೊಂಡು ಯೂಸ್ ಮಾಡಬೇಕು ಅಂತ ತುಂಬ ಸರಿ ಅನಿಸಿದೆ. ಈ ಸರಿ ತರಿಸ್ಕೊತೀನಿ. ಈ ಒಂದು ಫೋಟೋ ಹಾಕ್ತೀನಿ ನೋಡಿ. ಈ ಥರ ಕುಂಕುಮಾದ್ರಿ ತೈಲಂ ಬರುತ್ತೆ, ಆಯುರ್ವೇದಿಕ್ಕಿಂದ 100% ನ್ಯಾಚುರಲ್ ಆಗಿರೋದು ಸಿಗುತ್ತೆ. ಅದನ್ನು ಬಳಸೋದ್ರಿಂದ ನಮಗೆ ತುಂಬ 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 ಉಪಯೋಗ. ನಾನು ತುಂಬ ಐ ರೆಕಮೆಂಡ್ ಮಾಡೋದು ಅಂತ ಅಂದರೆ, ನನಗೆ ತುಂಬ ಇಷ್ಟ ಆಗಿರೋದು, ನಾನು ತುಂಬ ಕೇಳ್ಪಟ್ಟಿರೋವಂಥದ್ದು ಕುಂಕುಮಾದ್ರಿ ತೈಲ ಅಂತ ಬರುತ್ತೆ. 100% ನ್ಯಾಚುರಲ್ ಆಗಿರೋಂಥದ್ದು ನೋಡಿ ತಗೋಬೇಕಾಗತ್ತೆ. ಸ್ಯಾಫ್ರಾನ್, ಲೋಟಸ್, ಸ್ಯಾಂಡಲ್ವುಡ್, ಸಾಕಷ್ಟು ಗಿಡಮೂಲಿಕೆಗಳಿಂದ ತಯಾರಿ ಮಾಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದನ್ನು ತರಿಸ್ಕೊಂಡು ನಾವು ಮಸಾಜ್ ಮಾಡೋದು, ಅಟ್ಲೀಸ್ಟ್ ಒಂದು 2-3 ಮಿನಿಟ್ಸ್ ಫೇಸ್ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ, ರಿಂಕಲ್ಸ್ ಇಲ್ಲದೆ ಹೆಲ್ದಿಯಾಗಿ ಹೆಂಗಾಗೆ ಇರುತ್ತೀವಿ. ಸೊ ಹಂಗಾಗಿ ನಾನು ಈ ಆಯಿಲ್ನ ರೆಕಮೆಂಡ್ ಮಾಡ್ತೀನಿ. ಅಟ್ಲೀಸ್ಟ್ ವಾರಕ್ಕೆ 1 ಟೈಮ್ 2 ಟೈಮ್ ನಾವು ಆಯಿಲ್ ಮಸಾಜ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. 4th ಪಾಯಿಂಟ್ ಬಂದು ಸನ್ ಟ್ಯಾನ್ ಪ್ರೊಟೆಕ್ಷನ್. ಏನೇ ಮಾಡಲಿ, ಏನೇ ಇರಲಿ, ಏನೇ ಹೋಗಲಿ, ಹೆಂಗೆ ಇರಲಿ, ನಾವು ಬಿಸಿಲಲ್ಲಿ ಹೋಗಲೇಬೇಕಾಗತ್ತೆ. ಒಂದಲ್ಲ ಒಂದು ಸಿಚುವೇಶನ್ಗೆ ನಾವು ಬಿಸಿಲಿಗೆ ಹೋಗಲೇಬೇಕಾಗತ್ತೆ. ಒಂದು ಕೆಲಸದ ಮೇಲೋ, ಒಂದು ಏನನ್ನ ತರಕ್ಕೋ ಮಾಡೋಕ್ಕೋ ನಾವು ಬಿಸಿಲಿಂದ ಅಂತೂ ದೂರ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ಸಿಚುವೇಶನಲ್ಲಿ ನಾವು ಬಿಸಿಲಲ್ಲಿ ಹೋಗಲೇಬೇಕಾಗತ್ತೆ. ಸೊ ನಾವು ಆ ಟೈಮಲ್ಲಿ, ನಾವು ಬಿಸಿಲಿಗೆ ಹೋಗೋವಂಥ ಟೈಮಲ್ಲಿ ನಾವು ಸ್ಕಿನ್ನ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ಒಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ಬಿಕಾಸ್ 10 to 4 o'clockವರೆಗೂ ನಮಗೆ ಒಂಥರ ಹಾರ್ಶ್ ಸನ್ಲೈಟ್ ಬೀಳುತ್ತೆ ಫೇಸ್ ಮೇಲೆ. ನಾವು ಆ ಟೈಮಲ್ಲಿ ಒಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ಒಳ್ಳೆ ಸನ್ಸ್ಕ್ರೀನ್ ಅಂತಂದರೆ 30 SPF ಅಥವಾ 50 ಕೂಡ ಇದ್ದರೆ ತುಂಬಾ ಒಳ್ಳೆಯದು. ಒಂದು ಒಳ್ಳೆ ಸನ್ಸ್ಕ್ರೀನ್ನ ತಗೊಂಡು ನಾವು ಪ್ರತಿದಿನ ಫೇಸ್ಗೆ, ಹ್ಯಾಂಡ್ಸ್ಗೆ ಬಳಸೋದ್ರಿಂದ ಸನ್ ಪ್ರೊಟೆಕ್ಷನಿಂದ ತುಂಬ ಹೆಲ್ಪ್ ಮಾಡುತ್ತೆ ಸನ್ಸ್ಕ್ರೀನ್. ಹಂಗಾಗಿ ಒಂದು ಒಳ್ಳೆ ಸನ್ಸ್ಕ್ರೀನ್ನ ತಗೊಳ್ಳಿ. ಮ್ಯಾಕ್ಸಿಮಮ್ 30 SPF ಆದರೂ ಇರಲೇಬೇಕು ನಮ್ಮ ಸನ್ಸ್ಕ್ರೀನ್ ಅನ್ನೋದು. ಸೊ ಹಂಗಾಗಿ ನೋಡಿ ಸನ್ಸ್ಕ್ರೀನ್ನ ತಗೊಳ್ಳಿ. ಸನ್ಸ್ಕ್ರೀನ್ ಅಂತೂ 100% ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಮೆನ್ಸ್ ಆರ್ ವುಮೆನ್ಸ್. ಹಂಗಾಗಿ ಸನ್ಸ್ಕ್ರೀನ್ನ ಬಳಸದೆ ಆಚೆಗೆ ಹೋಗಬೇಡಿ. ಅದ್ರ ಜೊತೆಗೆ ಇವಾಗ ಬೇಸಿಗೆ ಕಾಲದಲ್ಲಿ ನಾವೆಷ್ಟೇ ಪ್ರೊಟೆಕ್ಷನ್ ಮಾಡಿದರೂ ಒಂದು ಸ್ವಲ್ಪನಾದರೂ ಟ್ಯಾನ್ ಆಗ್ತೀವಿ. ಹಂಗಾಗಿ ಆದಷ್ಟು ಫುಲ್ ಸ್ಲೀವ್ಸ್ ಯೂಸ್ ಮಾಡಿ. ಆ್ಯಂಡ್ ನಡ್ಕೊಂಡು ಹಂಗೆ ಹಿಂಗೆ ಹೋಗಬೇಕಾದ್ರೆ ನಾವು ಒಂದು ಅಂಬ್ರೆಲಾ, ಛತ್ರಿನ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ನಾನು ಇಷ್ಟನ್ನ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ನಾವು ಚೆನ್ನಾಗಿರಬೇಕು, ನಾವು ಗ್ಲೋಯಿಂಗಾಗಿ, ಹೆಲ್ದಿಯಾಗಿ ಚೆನ್ನಾಗಿ ಕಾಣಬೇಕು. ಹೌದು, ನಮ್ಮ ಸೂರ್ಯನ ಬೆಳಕು, ಸೂರ್ಯನ ಬಿಸಿಲು ಕೂಡ ನಮಗೆ ಒಳ್ಳೆಯದೇ ಬಾಡಿಗೆ. ಹಂಗಂತ ನಾವು ನಮ್ಮ ಸ್ಕಿನ್ನ ಬಿಟ್ಬಿಡೋಕ್ಕಾಗಲ್ವಲ್ಲ. ನಾವು ಚೆನ್ನಾಗಿ ಕಾಣಬೇಕು, ಡಿಗ್ನಿಟಿ ಮೇಂಟೈನ್ ಮಾಡಬೇಕು ಅಂದಾಗ ನಾವು ಇವೆಲ್ಲ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಹಂಗಾಗಿ ಒಂದು ಫುಲ್ ಸ್ಲೀವ್ಸನ್ನು ಆದಷ್ಟು ಯೂಸ್ ಮಾಡಿ, ಸನ್ಸ್ಕ್ರೀನ್ನ ದಯವಿಟ್ಟು ಯೂಸ್ ಮಾಡಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್, 5th ಪಾಯಿಂಟ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲದರೊಟ್ಟಿಗೆ ಒಂದು ಏನು ಅಂತಂದರೆ, ನಾವು ಆಚೆಯಿಂದ ಬಂದಿದ ತಕ್ಷಣ ಪ್ಲೀಸ್ ಡೂ ಫೇಸ್ ವಾಶನ್ನು ಮಾಡಿ. ತುಂಬ ಬಿಸಿಲಿಂದ ಬಂದಿದ್ದೀರಂದರೆ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋದು, ಅಥವಾ ಇವಾಗ ಮಾಸ್ಕ್ ಎಲ್ಲ ಸಿಗುತ್ತೆ, ಎಲ್ಲ ಥರ ಫ್ರೂಟ್ಸ್ ಮಾಸ್ಕು ಕೂಡ ಸಿಗುತ್ತೆ. ಅದರಿಂದ ನಮ್ಗೆ ಎಷ್ಟು ಬೆನಿಫಿಟ್ಸ್ ಅನ್ನೋದಕ್ಕಿಂತ ನಾವು ಮಾಸ್ಕ್ ಎಲ್ಲ ಹಾಕ್ಕೊಳ್ಳೋದ್ರಿಂದ ಒಂಥರ ನಮ್ಮ ಸ್ಕಿನ್ ಕೂಲಾಗಿ ಕಾಮಾಗಿರುತ್ತೆ. ಸೊ ಹಂಗಾಗಿ ಬಿಸಿಲಿಂದ ಆಚೆ ಬಂದಾಗ ಈ ಟೈಮಲ್ಲಿ ಇವಾಗ ಇನ್ನು ಸಮ್ಮರ್ ಸ್ಟಾರ್ಟ್ ಅಲ್ವಾ, ಈ ಟೈಮಲ್ಲಿ ಆದಷ್ಟು ಮನೆಗೆ ಬಂದ ತಕ್ಷಣ ಫೇಸ್ ವಾಶ್ ಎಲ್ಲ ಮಾಡಿ ನೀರನ್ನು ಕುಡಿದು, ಇಂಟರ್ನಲ್ ಕೂಡ ಇಂಪಾರ್ಟೆಂಟು, ಎಕ್ಸ್ಟರ್ನಲ್ ಕೂಡ ಇಂಪಾರ್ಟೆಂಟು. ಹಂಗಾಗಿ ಒಂದು ಗ್ಲಾಸ್ ನೀರು ಕುಡಿದಿದ್ದಾಗಿದ ತಕ್ಷಣ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋದು, ಅಥವಾ ಒಂದು ಪುಟ್ಟ ಮಾಸ್ಕ್, ಇವಾಗ ಸಾಕಷ್ಟು ಮಾಸ್ಕ್ ಸಿಗುತ್ತೆ, ನಿಮಗೂ ಗೊತ್ತಿರೋ ಅಂಥದ್ದೇ ಎಲ್ಲ ಥರ ಫ್ರೂಟ್ಸ್ ಮಾಸ್ಕ್, ಒಂದು ಮಾಸ್ಕ್ ಹಾಕ್ಕೊಂಡು ಆರಾಮಾಗಿ ಒಂದು 10-15 ಮಿನಿಟ್ಸ್ ರೆಸ್ಟ್ ಮಾಡಿ ಮತ್ತು ನಿಮ್ಮ ಕೆಲಸ ನೋಡಿ. ಸೊ ಈ ಕೆಲವೊಂದು ಟಿಪ್ಸ್ ಎಲ್ಲ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ನನಗೇನು ಗೊತ್ತಿದೆ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನಾನು ಮಾತಾಡಿರೋದ್ರಲ್ಲಿ ಎಲ್ಲಾದರೂ ರಾಂಗ್ ಇತ್ತು ಅಥವಾ ಇಷ್ಟ ಆಗಿಲ್ಲ ಅಂತಂದರೆ ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಕ್ಷಮಿಸ್ಬಿಡಿ. ನಾನು ಏನೋ ಒಂದು ನನಗೆ ಗೊತ್ತಿರೋಂಥದ್ದನ್ನು ತಿಳಿಸ್ಕೊಡೋಣ ಅಂದ್ಬಿಟ್ಟು ನನ್ನ ಪ್ರಯತ್ನ ನಾನು ಪಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.
ನನಗೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ತುಂಬ ಇಷ್ಟ ಇದೆ. ಬಟ್ ಅದು ನಿಧಾನಕ್ಕೆ ಆಗ್ತಿದೆ, ಪರವಾಗಿಲ್ಲ. ಆಸೆ ಅಂತೂ ಇದೆ, ನಿಧಾನಕ್ಕೆ ಆಗಲಿ, ಒಂದಲ್ಲ ಒಂದಿನ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನೋಡೋಣ, ಅದು ದೇವ್ರಿಗೆ ಬಿಟ್ಟಿದ್ದು. ಇದು ನನ್ನ ಕೆರಿಯರ್ ತೊಗೊಂಡೋಗುತ್ತಾ ಅಥವಾ ಅರ್ಧಕ್ಕೆ ನಿಲ್ಲಿಸುತ್ತಾ, ಅದೆಲ್ಲ ಭಗವಂತನಲ್ಲಿದೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.